ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬುರುಡೆ ಚಿನ್ನಯ್ಯಗೆ ಟೆನ್ಷನ್ ಪ್ರಕರಣದಲ್ಲಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಚಿನ್ನಯ್ಯ ಸಲ್ಲಿಸಿದ್ದಾನೆ. ಬುರುಡೆ ಕೇಸ್ನಲ್ಲಿ ಅರೆಸ್ಟ್ ಆದಾಗ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆ ಇದೆ. ಬೇಲ್ ಸಿಗುತ್ತೋ ಇಲ್ಲ ಮತ್ತೆ ಜೈಲು ಮುಖ ನೋಡಬೇಕಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನೆ. ಈಗ ಅವನು ಮಾಸ್ಕ್ ಮ್ಯಾನ್ ಅಲ್ಲ, ಅವನು ಬುರುಡೆ ಮ್ಯಾನ್. ಅವನು ಸದ್ಯ ಶಿವಮೊಗ್ಗದ ಕಾರಾಗೃಹದಲ್ಲಿದ್ದಾನೆ ಆರೋಪಿ ಚಿನ್ನಯ್ಯ. ಇವತ್ತು ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿನ ಅನ್ನೋ ಕುತೂಹಲ ಇದೆ. ಎಸ್ಐಟಿ ಪರ ವಕೀಲರು ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋ ಸಾಧ್ಯತೆ ಇದೆ, ಅಬ್ಜೆಕ್ಷನ್ ಫೈಲ್ ಮಾಡೋ ಸಾಧ್ಯತೆ ಇದೆ. ಸಾಕಷ್ಟು ವಿಚಾರಗಳು ಗೊತ್ತಾಗಬೇಕು. ಸುಳ್ಳು ನ್ಯಾಯಾಲಯದ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾನೆ. 164 ಸ್ಟೇಟ್ಮೆಂಟ್ ಮಾಡಿ ನ್ಯಾಯಾಲಯದ ದಾರಿ ತಪ್ಪಿಸಿ ನ್ಯಾಯಾಧೀಶರ ಮುಂದೆ ಸುಳ್ಳು ಸಾಕ್ಷಿಯನ್ನ ಹೇಳಿದ್ದಾನೆ. ಸೊ ಇದೆಲ್ಲ ವಿಚಾರವಾಗಿ ಕೂಡ ಎಸ್ಐಟಿಯಿಂದ ಅಬ್ಜೆಕ್ಷನ್ ಫೈಲ್ ಮಾಡೋ ಸಾಧ್ಯತೆ ಇರುತ್ತೆ. ಸದ್ಯ ಶಿವಮೊಗ್ಗ ಕಾರಾಗೃಹದಲ್ಲಿದ್ದಾನೆ. ಆತನಿಗೆ ಜೈಲೇ ಗತಿನ ಅಥವಾ ಬೇಲೇನಾದರೂ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಇವತ್ತು ಆತನ ಜಾಮೀನು ಅರ್ಜಿ ವಿಚಾರಣೆ ಇದೆ. ಧರ್ಮಸ್ಥಳ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಈ ಬುರುಡೆ ಚೆನ್ನಯ್ಯನಿಂದ ಗೊತ್ತಾಗುತ್ತೆ. ಈತ ಗಿರೀಶ್ ಮಠಣ್ಣನವರ್ ಕೊಟ್ಟಂತ ಬುರುಡೆಯನ್ನ, ಅಂದ್ರೆ ಜಯನ್ ತನ್ ಕೊಟ್ಟಂತ ಗಿರೀಶ್ ಮಠಣ್ಣನವರ್ ಕೊಟ್ಟಂತ ಬುರುಡೆಯನ್ನ ಇಟ್ಕೊಂಡು ಬಂದು ನಾನು ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ, ಅತ್ಯಾಚಾರಕ್ಕೆ ಒಳಗಾಕಿ ಕೊಂದು ಹಾಕದಂತ ಹೆಣಗಳ ಸಂಸ್ಕಾರ ಮಾಡಿದ್ದೀನಿ ನಾನು ಅಂತ ಹೇಳಿ 13 ಪಾಯಿಂಟ್ಗಳನ್ನ ಗುಂಡಿ ತೋರಿಸಿ ನ್ಯಾಯಾಲಯದ ದಾರಿಯನ್ನ ತಪ್ಪಿಸಿ ನ್ಯಾಯಾಲಯದ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದಾಗ ಸುಳ್ಳು ಸ್ಟೇಟ್ಮೆಂಟ್ ಮಾಡಿ ಸಿಕ್ಕಾಕೊಂಡ ಮೇಲೆ ಎಸ್ಐಟಿ ಮುಂದೆ ಎಲ್ಲ ಸತ್ಯವನ್ನ ಕಕ್ಕಿದ್ದಾನೆ. ಸೊ ಈತನ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿದೆ. ಅರ್ಜಿ ವಿಚಾರಣೆ ಏನಾಗುತ್ತೆ, ಅವನಿಗೇನಾದ್ರು ಜಾಮೀನು ಸಿಗುತ್ತಾ ಅಥವಾ ಮತ್ತೆ ವಾಪಸ್ ಜೈಲೇ ಗತಿನ ಅವನಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಈತ ಮಾಡಿರುವಂತ ಅಷ್ಟಿಷ್ಟು ಕೆಲಸಗಳಲ್ಲ, ಧರ್ಮದ್ರೋಹಿ ಕೆಲಸ. ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾನೆ. ಕೋಟ್ಯಾಂತರ ಮನಸ್ಸುಗಳ ಭಾವನೆಗಳ ಜೊತೆ ಚೆಲ್ಲಾಟ ಆಡಿದ್ದಾನೆ. ನ್ಯಾಯಾಲಯದ ದಾರಿಯನ್ನ ತಪ್ಪಿಸುವಂತ ಕೆಲಸ ಆಗಿದೆ, ಪೊಲೀಸರ ದಾರಿ ತಪ್ಪಿಸೋ ಕೆಲಸ ಆಗಿದೆ. ನಾನು ಇಲ್ಲೂ ತಾಕಿದ್ದೀನಿ ಅಲ್ಲೂ ತಾಕಿದ್ದೀನಿ ಅಂತ ಹೇಳಿ ಒಂದು 13 ಪಾಯಿಂಟ್ಗಳನ್ನ ತೋರಿಸ್ತಾ ಹೋಗ್ತಾನೆ. ಸೊ ಅಲ್ಲಿ ಎಲ್ಲೂ ಕೂಡ ಅವನು ಹೇಳಿದಂಥ ರೀತಿ ಯಾವ ಅಸ್ಥಿ ಪಂಜರವೂ ಕೂಡ ಸಿಗೋದಿಲ್ಲ. ಸೊ ಈ ವಿಚಾರದಲ್ಲಿ ಶಿವಮೊಗ್ಗ ಜೈಲಲ್ಲಿದ್ದಾನೆ. ಎಸ್ಐಟಿ ತನ್ನ ಎಲ್ಲ ಒಂದಷ್ಟು ದಿನಗಳ ಕಾಲ ಆತನನ್ನ ತನ್ನ ವಶಕ್ಕೆ ಕಸ್ಟಡಿಗೆ ಪಡ್ಕೊಂಡು ಎಂಕ್ವೈರಿಯನ್ನ ಮಾಡಿತ್ತು. ಎಂಕ್ವೈರಿ ಮಾಡಿದಾಗ ಹಲವಾರು ವಿಚಾರಗಳು ಹೊರಗಡೆ ಬಂದಿತ್ತು. ಹಲವಾರು ಜಾಗಗಳಿಗೆ ಅವನನ್ನ ಕರ್ಕೊಂಡು ಹೋಗಿ ಮಹಜರನ್ನ ಮಾಡಿದ್ರು. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿದೆ. ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿನ ಅನ್ನುವಂಥ ಕುತೂಹಲ ಕೂಡ ಇದೆ. ರೂಪೇಶ್, ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಈಗ ಪ್ರಶ್ನೆಗಳಿರ್ತಕ್ಕಂಥದ್ದು, ಈಗ ಒಂದು ಕಡೆ ಎಸ್ಐಟಿ ತನಿಖೆನ ಮಾಡ್ತಾ ಇದೆ, ಗಿರೀಶ್ ಮಠಣ್ಣ ಜಯನ್ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ಕೂಡ ಎಸ್ಐಟಿ ಇಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಮೊನ್ನೆನೇ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಚಿನ್ನಯ್ಯ. ಯಾಕಂತ ಹೇಳಿದ್ರೆ ಈಗ ಚಿನ್ನಯ್ಯ ನ್ಯಾಯಾಂಗ ಬಂಧನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೊಟ್ಟಲಾಯಿತು. ಅದಾದ ಬಳಿಕ ಶಿವಮೊಗ್ಗ ಜೈಲಿನಲ್ಲಿ ವಿಚಾರಣಾ ಕೈದಿಯಾಗಿ ಆತ ಇದ್ದಾನೆ. ಹೀಗಾಗಿ ಅಲ್ಲಿಗ ಜಾಮೀನು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಮೊನ್ನೆ ಎಸ್ಐಟಿ ಅವರು ಕೇಳಿದ್ರು, ಯಾಕಂತ ಹೇಳಿದ್ರೆ ಈಗ ನಮ್ಗೆ ಆ ಕಾಲಾವಕಾಶಗಳು ಬೇಕು ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಹೀಗಾಗಿ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಹೀಗಾಗಿ ಇವತ್ತು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ ಕೋರ್ಟ್ ಹೇಳಿತ್ತು. ಹೀಗಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಅರ್ಜಿ ವಿಚಾರಣೆ ಅಂತ ಹೇಳಿದ್ರೆ ಆಕ್ಷೇಪಣೆಯನ್ನ ಎಸ್ಐಟಿ ಸಲ್ಲಿಸಬಹುದು. ಹೀಗಾಗಿ 2-3 ಕಾರಣಗಳನ್ನ ಎಸ್ಐಟಿ ಕೋರ್ಟ್ ಮಾಡೋದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಪ್ರಮುಖವಾಗಿ ಒಂದೆರಡು ಅಂದ್ರೆ ಈಗ ವಿಚಾರಣೆ ಇನ್ನೂ ಕೂಡ ಮುಗ್ದಿಲ್ಲ. ಯಾಕಂತ ಹೇಳಿದ್ರೆ ಚಿನ್ನಯ್ಯನ ಬುರುಡೆ ತಂದುಕೊಟ್ಟಂತ ಕೇಸ್, ಅದೇ ರೀತಿ ಬುರುಡೆ ಬಿಟ್ಟಂತ ಕೇಸ್ ಸಂಬಂಧಪಟ್ಟಾಗೆ ಒಂದಿಷ್ಟು ಜನರ ತನಿಖೆ ಆಗ್ತಾ ಇದೆ. ಒಟ್ಟಾರೆ 7-8 ಜನರ ತನಿಖೆ ಆಗ್ತಾ ಇದೆ. ಹೀಗಾಗಿ ಮುಖ್ಯವಾಗಿ ಚಿನ್ನಯ್ಯನೇ ಅರೆಸ್ಟ್ ಮಾಡಿಕೊಂಡು ಚಿನ್ನಯ್ಯನಿಗೆ ಪ್ರಮುಖವಾಗಿರತಕ್ಕಂಥ ಆರೋಪಿ ಆಗಿರೋದ್ರಿಂದ ಆತನಿಗೆಲ್ಲರೂ ಜಾಮೀನು ಕೊಟ್ಟ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಜಾಮೀನು ಕೊಡಬಾರ್ದು ಅಂತ ಹೇಳಿ ಎಸ್ಐಟಿ ಅವ್ರು ಹೇಳಲಿಕ್ಕೆ ಸಿದ್ಧಗಳನ್ನ ಮಾಡ್ಕೊಂಡಿದ್ರು. ಒಂದ್ ಕಡೆ ವಿಚಾರಣೆ ಆಗ್ತಾ ಇದೆ ಕೊಡಬಾರ್ದು ಅಂತ ಹೇಳಿ, ಮತ್ತೊಂದ್ ಕಡೆ ಸಾಕ್ಷಿ ನಾಶಗಳು. ಯಾಕಂತ ಹೇಳಿದ್ರೆ ಬುರುಡೆ ತಂದಿದ್ದೆ ಸಾಕ್ಷಿ ನಾಶ. ಒಂದ್ ಕಡೆ ಬುರುಡೆ ಇತ್ತು ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಂಡು ಬರಬಾರದು, ಅದನ್ನ ಪೊಲೀಸ್ ಮೂಲಕವಾಗಿ ಮಹಜರು ಮಾಡಬೇಕು. ಅದೇ ರೀತಿಯಾಗಿ ದಂಡಾಧಿಕಾರಿಗಳು ಇರಬೇಕು, ಎಸಿ ಆದ್ರೂ ಕೂಡ ಸ್ಥಳದಲ್ಲಿ ಇರಬೇಕು. ಹೀಗಾಗಿ ಸಾಕ್ಷಿ ನಷ್ಟ ಆರೋಪ ಅವನ ವಿರುದ್ಧ ಇದೆ. ಹೀಗಾಗಿ ಮತ್ತೆ ಪುನಃ ಏನೋ ಜಾಮೀನು ಕೊಟ್ರೆ ವಿಚಾರಣೆ ಇನ್ನೂ ಕೂಡ ಆಗ್ತಾ ಇದೆ. ಎಸ್ಐಟಿ ರಚನೆ ಆಗಿದ್ದಂತ ಮಹತ್ವದ ಪ್ರಕರಣ ಅಂತ ಹೇಳಿದ್ರೆ ಇಡೀ ಎಸ್ಐಟಿ ತನಿಖೆ ಮಾಡ್ತಿರಕ್ಕಂಥ ವೇಳೆಯಲ್ಲಿ ಪದೇ ಒಂದಿಷ್ಟು ದೂರುಗಳು ದಾಖಲಾಗ್ತಾ ಇದೆ. ಎಲ್ಲಾ ವಿಚಾರ ತನಿಖೆ ಮಾಡಬೇಕು. ಹೀಗಾಗಿ ಸದ್ಯಕ್ಕೆ ಚಿನ್ನಯ್ಯನಿಗೆ ಜಾಮೀನನ್ನು ಕೊಡಬಾರದು, ಇನ್ನೂ ಕೂಡ ವಿಚಾರಣೆ ಪೂರ್ಣಗೊಂಡಿಲ್ಲ ಮತ್ತು ಸಾಕ್ಷಿ ಮಾಡಬಹುದು ಅಂತ ಹೇಳಿ ಎಸ್ಐಟಿ ಅವರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಹೀಗಾಗಿ ಇವತ್ತು ಏನ್ ಮಾಡುತ್ತೆ, ಇದಾದ ಬಳಿಕ ಕೋರ್ಟ್ ಆಕ್ಷೇಪಣೆ ಸಲ್ಲಿಸಿದ ಬಳಿಕವಾಗಿ ಅಂತ ಹೇಳಿದ್ರೆ ಮತ್ತೊಂದಿಷ್ಟು ಡೇಟ್ಗಳನ್ನು ಕೊಡಬಹುದು. ಅದಾದ ಬಳಿಕವಾಗಿ ಜಾಮೀನು ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.